ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಈಶಾನ್ಯ ಕಾಳಿ ಪೀಠಂನ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಸ್ಕಾರ. ಯಾದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಪ್ರತಿನಿತ್ಯ ಕೂಡ ನಮಗೆ ನವರಾತ್ರಿಯ ಒಂದು ವಿಶೇಷತೆ, ಯಾವ ರೀತಿ ನಾವು ಆಚರಣೆಯನ್ನು ಮಾಡ್ತಾ ಬರಬೇಕು, ಇನ್ನು ಯಾವ ದೇವಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ, ಮಾಡೋದ್ರಿಂದ ಸಿಗುವಂಥ ಫಲಾನುಫಲಗಳ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು ನಾಳೆ ಯಾವ ದೇವಿಯ ಒಂದು ಆರಾಧನೆಯನ್ನು ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತವಾಗಿಯೂ ನಾಳೆ ಸ್ಕಂದಮಾತವನ್ನು ಆರಾಧನೆಯನ್ನು ಮಾಡಬೇಕು. ಸ್ಕಂದಮಾತ ಅಂದರೆ ಯಾರು ಅಂದರೆ ಪಾರ್ವತಿ ದೇವಿ ಮತ್ತು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಬೇಕು. ಅವರನ್ನು ಆರಾಧನೆಯನ್ನು ಮಾಡಿದಾಗ ಪೂರ್ಣವಾಗಿ ಸ್ಕಂದಮಾತೆಯನ್ನು ಆರಾಧನೆ ಮಾಡಿದಾಗ ಏನು ಫಲ ಅಂದಾಗ, ಯಾರಿಗೆ ಮಕ್ಕಳಿರಲ್ಲ ಅವರು ಸ್ಕಂದಮಾತವನ್ನು ಆರಾಧನೆ ಮಾಡಬೇಕು. ನೀವು ಎಷ್ಟೋ ದೇವಾಲಯದಲ್ಲಿ ನೋಡ್ಬೋದು, ಎಲ್ಲಿ ಸಿಕ್ಕುತ್ತೋ ಇಲ್ವೋ, ನಮ್ಮ ದೇವಾಲಯದಲ್ಲಂತೂ ಖಂಡಿತವಾಗಿಯೂ ಇದೆ, ಸ್ಕಂದಮಾತಾನೇ ಇದ್ದಾಳೆ. ಪಾರ್ವತೀ ದೇವಿಯ ತೊಡೆಯ ಮೇಲೆ ಸುಬ್ರಹ್ಮಣ್ಯ ಮತ್ತು ಗಣಪತಿಯನ್ನು ಕೂಡಿಸ್ಕೊಂಡಿರೋ ವಿಗ್ರಹ ನಮ್ಮಲ್ಲಿದೆ. ಅವತ್ತಿನ ದಿನ ಆ ತಾಯಿಯನ್ನು ಆರಾಧನೆ ಮಾಡಿದಾಗ ಅವರಿಗೆ ಸಂತಾನ ಮಹಾಲಕ್ಷ್ಮಿ ಅಂದರೆ ಸಂತಾನದ ದೇವಿಯ ಪೂರ್ಣ ಅನುಗ್ರಹ ನವರಾತ್ರಿಯಲ್ಲಿ ಸಿಕ್ಕತ್ತೆ. ಆ ದೇವಿಯನ್ನು ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕು, ಅವಳಿಗೆ ಏನು ನೈವೇದ್ಯವನ್ನು ಕೊಟ್ಟಾಗ ನಿಮಗೆ ಅನುಗ್ರಹವನ್ನು ಮಾಡ್ತಾಳೆ ಅನ್ನೋದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು. ಸ್ಕಂದಮಾತವನ್ನು ಆರಾಧನೆಯನ್ನು ಮಾಡಿದಾಗ ನೀವು ಮೊದಲಾಗಿ ಬುಧನ ಅನುಗ್ರಹ ಸಿಕ್ಕತ್ತೆ. ನವಗ್ರಹಗಳಲ್ಲಿ ಬುಧನ ಅನುಗ್ರಹ ಸಿಕ್ಕತ್ತೆ. ಆ ಬುಧನ ಅನುಗ್ರಹದಿಂದ ಅವತ್ತಿನ ನೀವು ಸುಬ್ರಹ್ಮಣ್ಯೇಶ್ವರನ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳಬೇಕು. ಅವತ್ತು ಸುಬ್ರಹ್ಮಣ್ಯನ ಅಷ್ಟೋತ್ತರ ಅಥವಾ ಸುಬ್ರಹ್ಮಣ್ಯ ಕವಚ ಕೇಳಬೇಕು. ಆಗ ಆ ಸ್ಕಂದಮಾತದ ಪೂರ್ಣವಾದ ಅನುಗ್ರಹ ಸಿಕ್ಕತ್ತೆ. ಮತ್ತು ಅವತ್ತಿನ ದಿನ ಮೊಸರನ್ನು ನೈವೇದ್ಯವಾಗಿ ತಾಯಿಗೆ ಸಮರ್ಪಣೆಯನ್ನು ಮಾಡಬೇಕು. ಮೊಸರನ್ನು ಎಷ್ಟು ತಂಪಾಗಿರುತ್ತೋ ಅದೇ ರೀತಿ ಆ ಸ್ಕಂದಮಾತಕ್ಕೆ ನೈವೇದ್ಯವನ್ನು ಮಾಡಿದಾಗ ಆ ತಾಯಿ ತಂಪಾಗ್ತಾಳಂತೆ. ತಂಪಾಗಿ ನಿಮ್ಮ ಮನೋಕಾಮನೆಗಳನ್ನು ಖಂಡಿತವಾಗಿಯೂ ನೆರವೇರಿಸ್ಕೊಡ್ತಾಳೆ. ಮತ್ತು ವ್ಯಾಪಾರ ವ್ಯವಹಾರ ಅಭಿವೃದ್ಧಿಯಾಗಬೇಕು ಅಂದಾಗ ಈ ಸ್ಕಂದಮಾತಾ ದೇವಿಯನ್ನು, ಮತ್ತು ಯಾರಿಗೆ ಸಂತಾನವಿಲ್ಲ ಅವರು ಈ ಸ್ಕಂದಮಾತಾ ದೇವಿಯನ್ನು ಆರಾಧನೆಯನ್ನು ಮಾಡಿದಾಗ ನವರಾತ್ರಿಯಲ್ಲಿ ಸ್ಕಂದಮಾತದ ಪೂರ್ಣ ಅನುಗ್ರಹ ಖಂಡಿತವಾಗಿಯೂ ಆ ಪೂಜೆ ಮಾಡೋರಿಗೆ ಸಿಕ್ಕತ್ತೆ. ಆ ದೇವಿಯ ಪೂರ್ಣ ಅನುಗ್ರಹ ಸಿಕ್ಕಿ ಸಂತಾನ ದೇವಿಯ ಅನುಗ್ರಹದಿಂದ ಅವರ ಮನೆಯಲ್ಲಿ ಸಂತಾನವಾಗತ್ತೆ. ಅದಕ್ಕೋಸ್ಕರವಾಗಿ ನವರಾತ್ರಿಯಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ದೇವಿಯನ್ನು ನಾವು ಆರಾಧನೆಯನ್ನು ಮಾಡಿ ಆ ದೇವಿಯ ವಿಶೇಷತೆ ಆ ದೇವಿಯ ವಿಶೇಷತೆಯನ್ನು ನಾವು ಪಡ್ಕೊಂಡಾಗ ಮಾತ್ರ ಅದಕ್ಕೆ ನವರಾತ್ರಿಯ ಪೂರ್ಣ ಫಲ ನಮಗೆ, ನಮ್ಮ ಕುಟುಂಬಕ್ಕೆ ಸಿಕ್ಕೋದು. ಖಂಡಿತ ನವರಾತ್ರಿಯ ಪೂರ್ಣ ಫಲ ಸಿಗಬೇಕು ಅಂದರೆ ಏನು ಮಾಡಬೇಕು, ಇನ್ನು ವಿಶೇಷವಾಗಿ ನಾಳೆ ಎಲ್ಲೋ ಒಂದು ಕಡೆ ಸಂತಾನ ಇಲ್ಲದೆ ಇರುವಂಥ ದಂಪತಿಗಳು ಯಾವ ರೀತಿ ಆರಾಧನೆ ಮಾಡಬೇಕು, ಮೊಸರನ್ನ ನೈವೇದ್ಯ ನೀಡೋದ್ರಿಂದ ಅವರ ಮನೆಯಲ್ಲಿ ಒಂದು ಸುಖ, ನೆಮ್ಮದಿ, ಶಾಂತಿ ಸಿಕ್ಕತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ನವರಾತ್ರಿಯ ಆಚರಣೆ ಹೇಗಿರಬೇಕು ಇದ್ರ ಬಗ್ಗೆ ಗುರುಗಳು ನಮಗೆ ತಿಳಿಸ್ಕೊಡ್ತಾ ಬಂದರೆ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ನಾನು ಭೇಟಿ ಮಾಡ್ತೀನಿ. ನಮಸ್ಕಾರ.